ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬಂದು ತಲುಪಿದ್ದಾರೆ. HAL ವಿಮಾನ ನಿಲ್ದಾಣದಿಂದ ಸದ್ಯ ಹೆಲಿಕಾಪ್ಟರ್ ಮುಖಾಂತರ ಅವರು ಆದಿಚುಂಚನಗಿರಿಗೆ ತೆರಳುತ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ ಪ್ರಧಾನಿ ಅವರನ್ನು ಬರಮಾಡಿಕೊಳ್ಳುವುದಕ್ಕೆ. ಬೆಂಗಳೂರಿನಿಂದ ಮಂಡ್ಯ ಜಿಲ್ಲೆಯ ಚುಂಚನಗಿರಿ ಮಠಕ್ಕೆ ಹೊರಟಿದ್ದಾರೆ ಪ್ರಧಾನಿ. HAL ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ನಲ್ಲಿ ಮೋದಿ ಪ್ರಯಾಣಿಸಿದ್ದಾರೆ. 10:50 ಹೊತ್ತಿಗೆ ಪ್ರಧಾನಿಯವರ ಹೆಲಿಕಾಪ್ಟರ್ ಚುಂಚನಗಿರಿ ಮಠದ ಸಮೀಪದಲ್ಲಿರುವಂತಹ ಹೆಲಿಪ್ಯಾಡ್ ಅಲ್ಲಿ ಲ್ಯಾಂಡ್ ಆಗುತ್ತೆ. ಅಲ್ಲಿಂದ ರಸ್ತೆ ಮಾರ್ಗದ ಮುಖಾಂತರ ಅವರು ಮಠವನ್ನು ತಲುಪ್ತಾರೆ. ಅಂದರೆ ಹೆಲಿಪ್ಯಾಡಿಗೂ ಮಠಕ್ಕೂ ಸುಮಾರು 2 ಕಿಲೋಮೀಟರ್ನಷ್ಟು ದೂರ ಇದೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿಂದ ಅಲ್ಲಿಗೆ ಅವರು ರಸ್ತೆ ಮಾರ್ಗದ ಮುಖಾಂತರ ತೆರಳುತ್ತಾರೆ. ಆ ನಂತರ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಫೋನ್ ಸಂಪರ್ಕದಲ್ಲಿ. ರವಿ ಶಿವರಾಮ್, ಪ್ರಧಾನಿ ಬೆಂಗಳೂರಿನಿಂದ ಹೊರಟಿದ್ದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಏನ್ ಸಿದ್ಧತೆಗಳಾಗಿದೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ? ಹೇಗಿದೆ ಅಲ್ಲಿ ಉತ್ಸಾಹ? ರಕ್ಷತ್, ಲೋಕಸಭಾ ಚುನಾವಣೆ ಬಳಿಕ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ ಮಂದಿರವನ್ನು ಉದ್ಘಾಟನೆ ಲೋಕಾರ್ಪಣೆಯನ್ನ ಮಾಡೋದಕ್ಕೆ ನರೇಂದ್ರ ಮೋದಿ ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಅಂದ್ರೆ ನಾಗಮಂಗಲ, ಮಂಡ್ಯ, ಹಳೆ ಮೈಸೂರು ಭಾಗದ ಎಲ್ಲ ಭಕ್ತಾದಿಗಳು ಸುಮಾರು 1.5-2 ಲಕ್ಷ ಸೇರುವಂತ ನಿರೀಕ್ಷೆ ಇದೆ. ಮತ್ತು ಅದೇ ರೀತಿಯ ಟೆಂಟ್ ಗಳನ್ನ ಹಾಕಲಾಗಿದೆ. ಜರ್ಮನ್ ಟೆಂಟ್ ಅನ್ನ ಸುಮಾರು 1.5-2 ಲಕ್ಷಕ್ಕೆ ಕೂರುವಷ್ಟು ವ್ಯವಸ್ಥೆಯನ್ನು ಕೂಡ, ಚೇರ್ಗಳನ್ನು ಕೂಡ ಮಾಡಿದ್ದಾರೆ. ರಕ್ಷತ್, ಪ್ರಮುಖವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕರಾದಂತ ಆರ್ ಅಶೋಕ್ ಇರಬಹುದು, ಅದೇ ರೀತಿ ಒಕ್ಕಲಿಗ ಸಮುದಾಯದ ಪ್ರಮುಖ ಲೀಡರ್ಗಳು, ಸಚಿವರುಗಳು ಇವೆಲ್ಲರೂ ಕೂಡ ಆಸೀನರಾಗ್ತಾರೆ. ಸುಮಾರು 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಮಂದಿರವನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆಯನ್ನ ಮಾಡ್ತಾ ಇರುವಂತದ್ದು ಈ ಭಾಗದ ಜನರಿಗೆ ಮತ್ತು ಆ ಮೋದಿ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿಯಾಗಿದೆ. ಯಾಕಂದ್ರೆ ಈಗಾಗಲೇ ನಮ್ಮ ಜೊತೆ ಅನೇಕ ವಿದ್ಯಾರ್ಥಿಗಳು, BJS ನ ಕಾಲೇಜಿನ ಮಕ್ಕಳೆಲ್ಲರೂ ಕೂಡ ಮಾತಾಡ್ತಾ ಇದ್ರು, ನರೇಂದ್ರ ಮೋದಿಯನ್ನು ನೋಡೋದಕ್ಕೆ ನಾವು ಬಂದಿದ್ದೀವಿ, ಅವರನ್ನ ಇಷ್ಟು ಹತ್ತಿರದಿಂದ ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಹೇಳುವಂತ ಒಂದು ಪ್ರೀತಿಯ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆ ಆಗದಂತೆ ಸಹಜವಾಗಿ ಪ್ರಧಾನಿಗಳು ಬರುವ ಕಾರ್ಯಕ್ರಮದಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗುತ್ತೆ. ಆದ್ರೆ ನೇರವಾಗಿ ನರೇಂದ್ರ ಮೋದಿ ಬರುವಂತ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ರೋಡ್ ಶೋಗಳನ್ನ ಏರ್ಪಾಟನ್ನ ಮಾಡಿರ್ತಾರೆ. ಆದ್ರೆ ಈ ಬಾರಿ ಯಾವುದೇ ರೋಡ್ ಶೋಗಳನ್ನ ಮಾಡ್ತಾ ಇಲ್ಲ. ಮಠದ ಮೇಲಿರುವಂತ ಬೆಟ್ಟದ ತುದಿಯಲ್ಲಿಯೇ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಆ ಹೆಲಿಪ್ಯಾಡ್ ಇಂದ ಮಂದಿರಕ್ಕೆ ಸುಮಾರು 2-3 ನಿಮಿಷಗಳ ಒಂದು ಸಮಯದಲ್ಲಿ ಅವರು ಮಂದಿರವನ್ನು ತಲುಪ್ತಾರೆ. ಅಲ್ಲಿಂದ ನೇರವಾಗಿ ವೇದಿಕೆಗೆ ಬರ್ತಾರೆ. ವೇದಿಕೆಯಲ್ಲಿ 11 ಗಂಟೆಯಿಂದ 12 ಗಂಟೆ ತನಕ ಕಾರ್ಯಕ್ರಮವನ್ನ, ಒಟ್ಟು 11 ಗಂಟೆಯಿಂದ 12 ಗಂಟೆ ತನಕ ಕಾರ್ಯಕ್ರಮಕ್ಕೆ ಮೋದಿ ಅವರು ಸಮಯವನ್ನು ಕೊಟ್ಟಿದ್ದಾರೆ. 12 ಗಂಟೆಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ HAL ಮೂಲಕ ಅವರು ಕೇರಳಕ್ಕೆ ತಲುಪ್ತಾರೆ. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ನೀವು ವಿಜುವಲ್ ಅನ್ನು ಕೂಡ ನೋಡಬಹುದು. ಜಾತ್ರೆಗೆ ಜನ ಬಂದಂತೆ ಬರ್ತಾ ಇದ್ದಾರೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಮಠದ ಕಾರ್ಯಕ್ರಮ, ಒಳಗಣದ ಮಹಾಸ್ವಾಮೀಜಿಗಳ ಒಂದು ಈ ಪರಂಪರೆ ಇರುವಂತಹ ಮಠದ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಸಹಜವಾಗಿ ಮೋದಿ ಅಭಿಮಾನಿಗಳಿರಬಹುದು, ಮಠದ ಭಕ್ತರೆಲ್ಲರೂ ಕೂಡ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.